ಹಾಡುಗಳು ಬರೆದವರಾಗ್ಬೋದು, ಸಂಭಾಷಣೆ ಬರೆದವರಾಗ್ಬೋದು, ಎಲ್ಲವೂ ಅದ್ಭುತವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜನವರಿ 21 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಫಸ್ಟ್ ಕಾಪಿ ನೋಡೋಂಥ ಸ್ಟೇಟಸ್ ನಾವು ಬಂದಿದ್ದೀವಿ. ದಟ್ ಮೀನ್ಸ್ ಮೈ ಟೀಮ್ ಈಸ್ ಸೂಪರ್. ಮೈ ಟೀಮ್ ಈಸ್ ಸೂಪರ್. ನಾನು ಯಾವತ್ತೂ ನನ್ನಿಂದ ಸಿನಿಮಾ ಸಕ್ಸಸ್ ಆಯ್ತು ಅಂತ ಇರುವಾಗ ಯಾವ ಪ್ರೆಸ್ ಮೀಟಲ್ಲಿ ಆಗಲಿ ಇಲ್ಲಿ ನಾನು ಹೇಳಿಲ್ಲ. ನನ್ನ ಟೀಮ್ನಿಂದ ನಾನು ಸಕ್ಸಸ್ ಆಗಿದ್ದೀವಿ, ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ವಿ, ಸಕ್ಸಸ್ ಮಾಡಿದ್ವಿ ಅನ್ನೋದು ನನ್ನ ಗುಣ. ಅದೇ ರೀತಿ ನನ್ನ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲರೂ ಸಹಕಾರ, ನಿರ್ಮಾಪಕರ ಧೈರ್ಯ ಸಮಸ್ಯೆ ಮುರಿದವ್ರು. ಯಾಕಂದ್ರೆ 200-300 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದೆರಡು ಸಕ್ಸಸ್ ಆಗ್ತಾ ಇಲ್ಲ ಅಂತ. ಆದ್ರೂ ನೀವು ಎಷ್ಟು ಧೈರ್ಯದಿಂದ ಮಾಡಿದ್ರಿ. ಹ್ಯಾಟ್ಸ್ ಅಪ್ ಟು ಮೈ ಪ್ರೊಡ್ಯೂಸರ್. ಎಸ್, ನೀವಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್. ಇನ್ನು ಹೀರೋ ಬಗ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ಇಯರ್ ಫಿಲ್ಮ್ ಫೆಸ್ಟಿವಲ್ ಜೂರಿನಲ್ಲಿ ನಮ್ಮ ಟೀಮ್ಗೆ ನಿಮ್ಮ ಪಿಕ್ಚರ್ ಬಂತು. ನಾವು ಸೆಲೆಕ್ಟ್ ಮಾಡಿದ್ವಿ. ನಾವು ಈ ಹುಡುಗ ತುಂಬಾ ಆಕ್ಟ್ ಮಾಡಿದ್ದಾನೆ, ಡೈರೆಕ್ಟರ್ ನಿಜವಾಗ್ಲೂ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆರೆಬೇಟೆ ನಾವು ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಮಾಡಿದ್ವಿ. ನಾವು ಗಿರೀಶ್ ಗೌಡ್ರು ಕೆರೆಬೇಟೆ ಹೀರೋ ಹೆಂಗಿರ್ತಾರೆ ಸರ್ ಅಂತ. ನಾನು ಪಿಕ್ಚರ್ ನೋಡಿ ಅವ್ರನ್ನೇ ನೋಡ್ಬೇಕಾಗಿಲ್ಲ ಅಂದ್ರು. ನೆಕ್ಸ್ಟ್ ಡೇ ಮಾತಾಡಿದೀವಿ, ಇಮಿಡಿಯೇಟ್ ಅಡ್ವಾನ್ಸ್ ಕಳಿಸಿದ್ದಾರೆ. ವಿತಿನ್ 24 hours ಎಲ್ಲ ಕೂಡಿ ಬಂತು. ಆ ರೀತಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು, ಫಿನಿಶ್ ಮಾಡಿದ್ದು ಹಿಂಗಾಯ್ತು ಹಂಗಾಯ್ತು ಅನ್ನೋದಲ್ಲಿ ಸಿನಿಮಾ ಫಿನಿಶ್ ಮಾಡಿದ್ವಿ ನಾವು. ಗಾಡ್ ಬ್ಲೆಸ್ ಯು ಗೌರಿ. ನಮ್ಮ ಸಿನಿಮಾ ಮಾಡೋ ನಿಮ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಒಂಥರ ನಮಗೆ ಖುಷಿ ಆಗತ್ತೆ, ನಮ್ಮ ಸಿನಿಮಾ ಮಾಡುವಾಗ ಈ ಗಾಟ್ ಫಿಲ್ಮ್ ಫೇರ್ ಅವಾರ್ಡ್ ಅಂತ. ಇದು ಇನ್ನು ಹೀರೋಯಿನ್ಸ್ ಆಗ್ಬೋದು, ಸಹ ಕಲಾವಿದರು ಆಗ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಪಿಕ್ಚರ್ ಚೆನ್ನಾಗಿ ಬಂತು, ಹಾಡುಗಳು ಚೆನ್ನಾಗಿದೆ. ಕಾಮನ್ ಮ್ಯಾನ್, ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲಿ CM ಆದ್ರೆ ಏನ್ ಮಾಡಬಹುದು ಅಷ್ಟೇ ಕಾನ್ಸೆಪ್ಟ್. ಒಂದು ಸ್ಮಾಲ್ ಥ್ರೆಡ್ ವಿ ನೀಡ್. ತುಂಬಾ ಚೆನ್ನಾಗಿ ನಾವು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದೀವಿ. ನಾವು ಒಳ್ಳೇದು ಮಾಡಕ್ಕೆ ಅವಕಾಶ, ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ನಾನು CM ಆದ್ರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವು ಮಾತಾಡ್ತಾ ಇರ್ತೀವಿ. ನಾವು ಇಟ್ ಇಸ್ ಕಾಮನ್. ಪ್ರತಿಯೊಬ್ಬರಲ್ಲಿ ಒಂದು ಆಸೆ ಇರುತ್ತೆ. ಎಲ್ಲ ನೋಡುವಾಗ ನಾನು CM ಆದ್ರೆ ಹಂಗ್ ಮಾಡ್ತೀನಪ್ಪ, ನಾನು CM ಹಿಂಗ್ ಮಾಡ್ತೀನಪ್ಪ ಅಂತೀವಿ. ನಮ್ಮ ಹೀರೋನ ಅದೇ ರೀತಿ ಒಬ್ಬ ಕಾಮನ್ ಮ್ಯಾನ್ ಆಗಿದ್ದು, ಒಂದು ಸಣ್ಣ ಲಾಯರ್, ಅವರು ಅಡ್ವೊಕೇಟ್. ಅಂಥವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಲ್ ಬಿಕಮ್ CM ಆಫ್ ಕರ್ನಾಟಕ. ಬಂದ ಮೇಲೆ ಯಾವ್ಯಾವ ರೀತಿ ಏನೇನು ಮಾಡಬಹುದು ಅನ್ನೋದು ಒಳ್ಳೇದು ಮಾಡಿ ತೋರಿಸಿದ್ದಾರೆ. ಕಥಾವಸ್ತು ತುಂಬಾ ಚೆನ್ನಾಗಿದೆ. ಪ್ಲೀಸ್ ನಿಮ್ಮೆಲ್ಲರ ಸಹಕಾರ ಕೊಡ್ಲಿ ಅಂತ ನಾನು ಹೇಳ್ಕೊಂತೀನಿ. ಗಾಡ್ ಬ್ಲೆಸ್ ಯು. ಇದರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ. ಇವ್ರ ತಂದೆ ರಂಗಭೂಮಿ ಕಲಾವಿದರು. ದೇಶಭಕ್ತಿ ಬಗ್ಗೆ ಆಗಲಿ, ಬೇರೆಯವರ ಸಮಾಜದಲ್ಲಿ ಇರುವಂತ ಕೆಟ್ಟದನ್ನ ಅವರು ಡ್ರಾಮಾ ರೂಪದಲ್ಲಿ ತೋರಿಸುವಂತ ಒಂದು ಕ್ಯಾರೆಕ್ಟರ್ ಇದೆ. ಯಾವಾಗ ನಾವು ಪೊಲಿಟಿಷಿಯನ್, ಪೊಲೀಸವ್ರನ್ನ ಯಾರು ಬೈಯುವಾಗ ಇವ್ರ ಮೇಲೆ ಕೇಸ್ ಹಾಕವ್ರು. ಒಂದು ಕೇಸಿನಲ್ಲಿ ಬೇಲ್ ಸಿಕ್ಕರೆ ಇನ್ನೊಂದು ಕೇಸಿನಲ್ಲಿ ಪುನಃ ಒಳಗೋಗಂತ ಪರಿಸ್ಥಿತಿ ಬರುವಂಥದ್ದು. ಅವ್ರ ತಂದೆ ಆಸೆ, ನೀವೊಬ್ಬ ಒಳ್ಳೆ ಅಡ್ವೊಕೇಟ್ ಆಗಿ ಸಮಾಜಕ್ಕೆ ಒಳ್ಳೇದು ಮಾಡು ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ CM ಆಗಿ ಏನೇನು ಸಾಧನೆ ಮಾಡಿದಾರ ಅಷ್ಟೇ. ಅದಕ್ಕೂ ನಮ್ಗೆ ಯಾವ ಸಂಬಂಧ ಇಲ್ಲ. CM ಆಗೇ ಇರ್ತಾರ ಅಂತ ಸರ್, ನಮ್ಮ ಕಥೆಯಲ್ಲಿ ಇದ್ದಾರೆ. ಅಲ್ಲ, ಪಾಲಿಟಿಷಿಯನ್ ಬಿಡ್ಬೇಕಲ್ಲ. ಹೇಳಕ್ಕಾಗಲ್ಲ ಸರ್. ಶೇಷ್ಕುಮಾರ್ ನಮ್ಮ ಪಿಕ್ಚರ್ ಆಕ್ಟ್ ಮಾಡ್ತಾ ಇರೋರು ಸಡನ್ ಆಗಿ ಚಿತ್ರದುರ್ಗ MP ಆಗಿದ್ದಾರೆ. ಏನಾದ್ರು ಆಗ್ಬೋದು ಸರ್, ಇವಾಗ ಏನಾದ್ರು ಆಗ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವಕಾಶ ಬರುತ್ತೆ. ನಮ್ಮ ಪಿಕ್ಚರ್ನಲ್ಲಿ ಅವರು ಹೀರೋ ಆಗಿ ಅವಕಾಶ ಬಂತು, CM ಆಗಿ ಪಾತ್ರ ಮಾಡಿದ್ದಾರೆ, ಲಾಯರ್ ಆಗಿ ಪಾತ್ರ ಮಾಡಿದ್ದಾರೆ. ಏನೇನೋ ಅವಕಾಶ ಸಿಕ್ತು ಅವ್ರಿಗೆ ತುಂಬಾ ಆಸೆ ಇತ್ತಂತೆ. ಅವ್ರ ಬಿಸ್ನೆಸ್ ಎಲ್ಲ ರಾಜಕೀಯ ನಾಯಕರ ಜೊತೆಯಲ್ಲಿ ಒಡನಾಟಲ್ಲಿ ಇರುತ್ತೆ. ಒಂದೊಂದು ಇಮ್ಯಾಜಿನೇಷನ್ ಇತ್ತು. ಆ ಇಮ್ಯಾಜಿನೇಷನ್ ನಮ್ಮ ಪಿಕ್ಚರ್ ರೂಪವಾಗಿ ಅವ್ರಿಗೆ ಸಿಕ್ತು. ಇನ್ ಫ್ಯೂಚರ್ MLA ಆಗಲಿ, ಮಿನಿಸ್ಟರ್ ಆಗಲಿ ತುಂಬಾ ಸಂತೋಷ ಪಡ್ತೀವಿ ನಾವು. ಶೇಷ್ಕುಮಾರ್ ಯಾವ ರೀತಿ MP ಆಗಿದ್ದಾರೆ, ನೀವು MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಬೆಸ್ಟ್ ಆಫ್ ಲಕ್ ಟು ಗೌರಿ ಶಂಕರ್. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಇಬ್ಬರ ಮಧ್ಯದಲ್ಲಿ ಒಳ್ಳೆ ಕಾಂಬಿನೇಷನ್ ಇದೆ, ಗಲಾಟೆಗಳಿದೆ, ಚೆನ್ನಾಗಿದೆ. ಒಟ್ಟಾರೆ ನಮ್ಮ ಟೀಮ್
ಕಡೆಯಿಂದ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಯಾರಾದ್ರು ಇನ್ನೇನಾದ್ರು ಕೇಳೋದಿದೆಯಾ? ಮೈಕ್ ಸೆನ್ಸರ್ ಎಲ್ಲ ಮುಗಿತಾ? ಹಾ? ಸೆನ್ಸರ್ ಎಲ್ಲ ಆಯ್ತಾ ಹೇಗೆ? ಸೆನ್ಸರ್ ಹ್ಮ್. ಇಲ್ಲ ಈಗ ರೀ ರಿಕಾರ್ಡ್ ನಡೀತಾ ಇದೆ. ರೀ ರಿಕಾರ್ಡ್ ನಡೀತಾ ಯಾವಾಗ ರಿಲೀಸ್ ಪ್ಲಾನ್ ಇದೆ? ಹಾ? ರಿಲೀಸ್ ಯಾವಾಗ ಜೂನ್ ಮಾಡ್ಬೇಕು? ಜೂನ್ ಜೂನ್ ಅಂದ್ರೆ ನಮಗೆ ಕ್ರಿಕೆಟ್ ಹಾವಳಿ ಒಂದು ಕಡೆ ಇದೆ, ಆಮೇಲೆ ದೊಡ್ಡ ಚಿತ್ರಗಳ ಪ್ಯಾನ್ ಇಂಡಿಯಾ ಹಾವಳಿ ಇದೆ. ಆ ಮಧ್ಯದಲ್ಲಿ ನಾವು ಬಂದು ನಿಂತ್ಕೋಬೇಕು ಅಷ್ಟೇ. ಈ ಕಂಟೆಂಟ್ ಎಲ್ಲ ಕಾಮನ್ ಮ್ಯಾನ್ಗೂ ರೀಚ್ ಆಗುತ್ತೆ ಅನ್ಸುತ್ತೆ. ಕಂಟೆಂಟ್ ಕಾಮನ್ ಮ್ಯಾನ್, ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ರೀಚ್ ಆಗತ್ತೆ ಅಂತ ಎಲ್ಲ ಕಂಟೆಂಟ್ ಇದೆ ಅನ್ಸುತ್ತೆ. 100% ಹೇಳಿದ್ನಲ್ವಾ, ಪ್ರತಿಯೊಬ್ಬ ಕಾಮನ್ ಮ್ಯಾನಿಗೆ ಒಂದು ಆಸೆ ಇರುತ್ತೆ. ನಾನು ಆ ಸೀಟು ಬಂದ್ರೆ ಏನ್ ಮಾಡಬಹುದು ಅಂತ. ನಾನು ಹಂಗ್ ಮಾಡ್ತೀನಿ ಮಾಡ್ತಾ ಮಕ್ಕಳಾಗಿ ಮಾತಾಡ್ತೀವಿ, ನಾವು ಸ್ಟೂಡೆಂಟ್ ಆಗಿರೋ ಮಾತಾಡ್ತಾ ಇರ್ತೀವಿ. ಈ ಫುಲ್ಫಿಲ್ಡ್ ಇಟ್.